ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ದೈವ ಚಿಂತನೆಯೊಂದಿಗೆ ನಿಮ್ಮ ಜೀವನವನ್ನು ಪ್ರಕಾಶಮಾನವಾಗಿಸಲು ಬಯಸುವ ನಿಮ್ಮೆಲ್ಲರಿಗೂ ಇಂದು ಒಂದು ಅತ್ಯಂತ ಪ್ರಮುಖ ಪವಿತ್ರ ವಿಷಯದ ಬಗ್ಗೆ ಹೇಳಲು ಬಂದಿದ್ದೇನೆ. ಅದೇ ಏಕಾದಶಿ ವ್ರತ. ಈ ಏಕಾದಶಿ ಎಂದರೇನು? ಇದನ್ನು ಏಕೆ ಆಚರಿಸಬೇಕು? ಇದರ ಹಿಂದಿರುವ ಪೌರಾಣಿಕ ಕಥೆ ಏನು? ಮತ್ತು ಈ ವ್ರತವನ್ನು ಹೇಗೆ ಆಚರಿಸಬೇಕು? ಮುಖ್ಯವಾಗಿ ಎಲ್ಲ ಏಕಾದಶಿಗಳಲ್ಲಿ ಅತ್ಯಂತ ಕಠಿಣವಾದ ಅತ್ಯಂತ ಪುಣ್ಯಪ್ರದವಾದ ನಿರ್ಜಲ ಏಕಾದಶಿಯ ವಿಶೇಷತೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುತ್ತೀರಿ. ನಿರೂಪಕ. ಮೊದಲಿಗೆ, ಏಕಾದಶಿ ಎಂದರೇನು? ಏಕಾದಶಿ ಎಂದರೆ 11 ಎಂದು ಅರ್ಥ. ಏಕ ಅಂದರೆ 1, ದಶ ಅಂದರೆ 10. ಚಂದ್ರಮಾನದ ಪ್ರಕಾರ ಪ್ರತಿ ತಿಂಗಳು 2 ಪಕ್ಷಗಳು ಇರುತ್ತವಲ್ಲವೇ? ಶುಕ್ಲ ಪಕ್ಷ ಹುಣ್ಣಿಮೆಯ ಮೊದಲು ಬರುವ 15 ದಿನಗಳು ಮತ್ತು ಕೃಷ್ಣ ಪಕ್ಷ ಅಮಾವಾಸ್ಯೆಯ ಮೊದಲು ಬರುವ 15 ದಿನಗಳು. ಈ 2 ಪಕ್ಷಗಳಲ್ಲಿ 11ನೇ ತಿಥಿಯನ್ನೇ ನಾವು ಏಕಾದಶಿ ಎಂದು ಕರೆಯುತ್ತೇವೆ. ಅಂದರೆ ಒಂದು ತಿಂಗಳಲ್ಲಿ 2 ಏಕಾದಶಿಗಳು ಬರುತ್ತವೆ. ಈ ಏಕಾದಶಿ ತಿಥಿಯನ್ನು ಮುಖ್ಯವಾಗಿ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಲಾಗಿದೆ. ವೈಷ್ಣವರು ಅಂದರೆ ವಿಷ್ಣು ಭಕ್ತರು ಇದನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸುತ್ತಾರೆ. ಹಾಗಾದರೆ ಈ ಏಕಾದಶಿ ವ್ರತವನ್ನು ಏಕೆ ಆಚರಿಸಬೇಕು? ಇದರ ಪ್ರಾಮುಖ್ಯತೆ ಏನು? ಏಕಾದಶಿ ಉಪವಾಸವು ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ. ಇದು ಹಿಂದಿನ ಜನ್ಮಗಳ ಪಾಪಗಳನ್ನು ನಿವಾರಿಸುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಉಂಟುಮಾಡುತ್ತದೆ ಮತ್ತು ಅಂತಿಮವಾಗಿ ಮೋಕ್ಷವನ್ನು, ಜನನ ಮರಣ ಚಕ್ರದಿಂದ ವಿಮೋಚನೆ ನೀಡುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು, ಮನಸ್ಸನ್ನು ದೈವದ ಮೇಲೆ ಕೇಂದ್ರೀಕರಿಸಲು ಏಕಾದಶಿ ಒಂದು ಅದ್ಭುತ ಅವಕಾಶ. ಏಕಾದಶಿ ವ್ರತ ಹೇಗೆ ಆವಿರ್ಭವಿಸಿತು? ಇದರ ಹಿಂದೆ ಒಂದು ಆಸಕ್ತಿದಾಯಕ ಪೌರಾಣಿಕ ಕಥೆಯಿದೆ. ಇದನ್ನು ಪದ್ಮ ಪುರಾಣದಲ್ಲಿ ವಿವರಿಸಲಾಗಿದೆ. ಹಿಂದೆ ಮುರಾಸುರ ಎಂಬ ಒಬ್ಬ ಭಯಂಕರ ರಾಕ್ಷಸನಿದ್ದ. ಇವನು ದೇವತೆಗಳನ್ನು, ಋಷಿಗಳನ್ನು ಹಿಂಸಿಸುತ್ತಿದ್ದನು. ಮುರಾಸುರನಿಗೆ ಪುರುಷನ ಕೈಯಲ್ಲಿ ಮರಣವಿರದ ವರವಿತ್ತು. ದೇವತೆಗಳೆಲ್ಲರೂ ಶ್ರೀ ಮಹಾವಿಷ್ಣುವನ್ನು ಶರಣು ಹೊಕ್ಕಾಗ ವಿಷ್ಣು ಮುರಾಸುರನೊಂದಿಗೆ ಯುದ್ಧಕ್ಕೆ ಇಳಿದನು. ದೀರ್ಘಕಾಲದ ಯುದ್ಧದ ನಂತರ ಆಯಾಸಗೊಂಡಂತೆ ನಟಿಸುತ್ತಾ ವಿಷ್ಣು ಒಂದು ಗುಹೆಗೆ ಹೋಗಿ ವಿಶ್ರಾಂತಿ ಪಡೆಯುತ್ತಿದ್ದನು. ಮುರಾಸುರ ವಿಷ್ಣುವನ್ನು ಕೊಲ್ಲಲು ಆ ಗುಹೆಗೆ ಪ್ರವೇಶಿಸುತ್ತಿದ್ದಂತೆ ಶ್ರೀ ಮಹಾವಿಷ್ಣುವಿನ ದೇಹದಿಂದ, ಅವರ 11 ಇಂದ್ರಿಯಗಳಿಂದ, ಏಕಾದಶ ಇಂದ್ರಿಯಗಳು ಒಂದು ಅದ್ಭುತ ದಿವ್ಯ ಕನ್ಯೆ ಉದ್ಭವಿಸಿದಳು. ಅವಳು ತೇಜಸ್ಸಿನಿಂದ ಪ್ರಕಾಶಿಸುತ್ತಾ ತಕ್ಷಣವೇ ಮುರಾಸುರನೊಂದಿಗೆ ಯುದ್ಧಕ್ಕೆ ಇಳಿದಳು. ಭಯಂಕರ ಹೋರಾಟದ ನಂತರ ಆ ದಿವ್ಯ ಕನ್ಯೆ ಮುರಾಸುರನನ್ನು ಸಂಹರಿಸಿದಳು. ವಿಶ್ರಾಂತಿಯಿಂದ ಎಚ್ಚರಗೊಂಡ ವಿಷ್ಣು, ಮುರಾಸುರ ಮರಣಿಸಿರುವುದನ್ನು ನೋಡಿ ಆಶ್ಚರ್ಯಗೊಂಡು, ತನ್ನ ಮುಂದೆ ನಿಂತಿದ್ದ ಆ ದಿವ್ಯಕನ್ಯೆಯನ್ನು, ನೀನು ಯಾರು? ಎಂದು ಕೇಳಿದನು. ಆಗ ಅವಳು, ತಾನು ಅವರ ಶಕ್ತಿ ಸ್ವರೂಪ ಎಂದು, ಅವರ ಇಂದ್ರಿಯಗಳಿಂದ ಉದ್ಭವಿಸಿರುವುದಾಗಿ ಹೇಳಿದಳು. ವಿಷ್ಣು ಸಂತೋಷಗೊಂಡು ಅವಳಿಗೆ ವರ ನೀಡಲು ಬಯಸಿ, ನಿನಗೆ ಏನು ಬೇಕೋ ಕೇಳು ಎಂದು ಕೇಳಿದನು. ಆಗ ಆ ಕನ್ಯೆ, ಸ್ವಾಮಿ, ಈ ದಿನ 11ನೇ ತಿಥಿ ನನ್ನ ಹೆಸರಿನಿಂದ, ಅಂದರೆ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲ್ಪಡಬೇಕು. ಈ ದಿನ ಉಪವಾಸವಿದ್ದು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಳುವವರಿಗೆ ಅವರ ಪಾಪಗಳೆಲ್ಲ ನಿವಾರಣೆಯಾಗಿ ಮೋಕ್ಷ ಸಿಗಬೇಕು. ಇದೇ ನನಗೆ ಬೇಕಾಗಿರುವ ವರ ಎಂದು ಬೇಡಿಕೊಂಡಳು. ಶ್ರೀ ಮಹಾವಿಷ್ಣು ಆ ಕನ್ಯೆಯ ಕೋರಿಕೆಯನ್ನು ಮನ್ನಿಸಿ, ತಥಾಸ್ತು, ಇಂದಿನಿಂದ ಏಕಾದಶಿ ದಿನ ಉಪವಾಸ ಆಚರಿಸುವವರಿಗೆ ನಾನು ಖಂಡಿತವಾಗಿ ಅನುಗ್ರಹಿಸುತ್ತೇನೆ. ಅವರ ಪಾಪಗಳನ್ನು ನಿವಾರಿಸಿ ಅವರನ್ನು ಮೋಕ್ಷ ಮಾರ್ಗದಲ್ಲಿ ನಡೆಸುತ್ತೇನೆ ಎಂದು ವರವಿತ್ತರು. ಹೀಗೆ ಏಕಾದಶಿ ವ್ರತವು ಆವಿರ್ಭವಿಸಿತು. ಹಾಗಾದರೆ ಇಂತಹ ಮಹತ್ವದ ಏಕಾದಶಿ ವ್ರತವನ್ನು ಹೇಗೆ ಆಚರಿಸಬೇಕು? ಇದಕ್ಕೆ ಕೆಲವು ನಿಯಮಗಳಿವೆ. ಸಾಮಾನ್ಯವಾಗಿ ಏಕಾದಶಿ ವ್ರತವನ್ನು 3 ದಿನಗಳ ಕಾಲ ಆಚರಿಸಲಾಗುತ್ತದೆ. ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ದಿನ ಏಕಾದಶಿಯ ಹಿಂದಿನ ದಿನ. ದಶಮಿ ದಿನದಂದು ಒಮ್ಮೆ ಮಾತ್ರ ಊಟ ಮಾಡಬೇಕು. ಸೂರ್ಯಾಸ್ತದ ನಂತರ ಆಹಾರ ಸೇವಿಸಬಾರದು. ದೇಹದಲ್ಲಿ ಆಹಾರ ಪದಾರ್ಥಗಳು ಇಲ್ಲದಂತೆ ನೋಡಿಕೊಳ್ಳಬೇಕು. ಲಘು, ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ, ಮದ್ಯಪಾನ ಇತ್ಯಾದಿಗಳನ್ನು ಕಟ್ಟುನಿಟ್ಟಾಗಿ ತ್ಯಜಿಸಬೇಕು. ಏಕಾದಶಿ ದಿನ ವ್ರತದ ದಿನ. ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಬೇಕು. ಸಾಬೂನು ಬಳಸದೆ ಸ್ನಾನ ಮಾಡುವುದು ಉತ್ತಮ. ಶುಭ್ರವಾದ ವಸ್ತ್ರಗಳನ್ನು ಧರಿಸಿ ಶ್ರೀ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಬೇಕು. ತುಳಸಿ ದಳಗಳಿಂದ ಪೂಜಿಸುವುದು ಬಹಳ ವಿಶೇಷ. ಸಂಕಲ್ಪ. ವ್ರತವನ್ನು ಸಂಪೂರ್ಣ ಭಕ್ತಿ, ನಿಯಮ ನಿಷ್ಠೆಗಳಿಂದ ಆಚರಿಸುವುದಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಬೇಕು. ಉಪವಾಸ. ಸಂಪೂರ್ಣ ಉಪವಾಸ ನಿರ್ಜಲ ಇದು ಬಹಳ ಕಠಿಣವಾದ ಉಪವಾಸ.
ಆಹಾರ ಮತ್ತು ನೀರು ಎರಡನ್ನೂ ಸೇವಿಸದೇ ಇರಬೇಕು. ಇದು ಆರೋಗ್ಯವಂತರು ಮತ್ತು ಶಕ್ತಿ ಇರುವವರು ಮಾತ್ರ ಪಾಲಿಸಬೇಕು. ಭಾಗಶಃ ಉಪವಾಸ, ಸಂಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣುಗಳು, ಹಾಲು, ಮೊಸರು, ಡ್ರೈ ಫ್ರೂಟ್ಸ್, ಗೆಡ್ಡೆ ಗೆಣಸುಗಳು, ಆಲೂಗಡ್ಡೆ, ಸಿಹಿ ಆಲೂಗಡ್ಡೆ, ಕಲ್ಲುಪ್ಪಿನಿಂದ ಮಾಡಿದ ಆಹಾರವನ್ನು ಮಾತ್ರ ಸೇವಿಸಬಹುದು. ತ್ಯಜಿಸಬೇಕಾದವುಗಳು ಅಕ್ಕಿ, ಗೋಧಿ, ಬೇಳೆಕಾಳುಗಳು, ತೊಗರಿಬೇಳೆ, ಹೆಸರುಬೇಳೆ, ಕಡಲೆ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಇಂಗು, ಮದ್ಯಪಾನ, ಮಾಂಸಾಹಾರ ಮುಂತಾದವುಗಳನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಆಧ್ಯಾತ್ಮಿಕ ಆಚರಣೆಗಳು. ದಿನವಿಡೀ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮುಂತಾದ ಮಂತ್ರಗಳನ್ನು ಜಪಿಸಬೇಕು. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಶ್ರೀಮದ್ಭಾಗವತದಂತಹ ಪವಿತ್ರ ಗ್ರಂಥಗಳನ್ನು ಪಾರಾಯಣ ಮಾಡಬೇಕು. ಹಗಲು ಹೊತ್ತು ನಿದ್ರಿಸಬಾರದು. ಸಾಧ್ಯವಾದಷ್ಟು ಜಾಗರಣೆ ಮಾಡಿ ದೈವ ಚಿಂತನೆಯಲ್ಲಿ ಕಳೆಯಬೇಕು. ಜಗಳ, ಕೋಪ, ಸುಳ್ಳು, ನಿಂದನೆಗಳಂತಹ ನಕಾರಾತ್ಮಕ ಭಾವನೆಗಳು ಮತ್ತು ಮಾತುಗಳಿಂದ ದೂರವಿರಬೇಕು. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ದ್ವಾದಶಿ ದಿನ ಉಪವಾಸ ವಿರಮಿಸುವಿಕೆ. ಏಕಾದಶಿ ವ್ರತವನ್ನು ದ್ವಾದಶಿ ದಿನದಂದು ಪಾರಣ ಎಂಬ ನಿರ್ದಿಷ್ಟ ಸಮಯದೊಳಗೆ ವಿರಮಿಸಬೇಕು. ಈ ಸಮಯ ನಿಮ್ಮ ಪ್ರದೇಶದ ಪಂಚಾಂಗದ ಪ್ರಕಾರ ಬದಲಾಗುತ್ತದೆ. ಮುಂಜಾನೆ ಸ್ನಾನ ಮಾಡಿ ವಿಷ್ಣುವಿಗೆ ನೈವೇದ್ಯ ಅರ್ಪಿಸಬೇಕು. ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ಅನ್ನದಾನ ಮಾಡಿ ದಾನಗಳನ್ನು ನೀಡುವುದು ಬಹಳ ಶುಭಕರ. ನಂತರ ತುಳಸಿ ತೀರ್ಥದೊಂದಿಗೆ ಅಥವಾ ಪವಿತ್ರ, ಸಾತ್ವಿಕ ಆಹಾರದೊಂದಿಗೆ ನಿಮ್ಮ ವ್ರತವನ್ನು ವಿರಮಿಸಬೇಕು. ಮೊದಲು ಸ್ವಲ್ಪ ಧಾನ್ಯಗಳನ್ನು, ಉದಾಹರಣೆಗೆ ಅನ್ನ, ಸೇವಿಸುವುದು ಆಚರಣೆ. ಹರಿವಾಸರ ಸಮಯದಲ್ಲಿ ಉಪವಾಸವನ್ನು ವಿರಮಿಸಬಾರದು. ನಿರ್ಜಲ ಏಕಾದಶಿ ವಿಶೇಷತೆ. ದೃಶ್ಯ ಭೀಮನ ಚಿತ್ರ. ನಿರ್ಜಲ ಏಕಾದಶಿಗೆ ಸಂಬಂಧಿಸಿದ ಹಬ್ಬದ ವಾತಾವರಣ. ಒಂದು ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಅವುಗಳಲ್ಲಿ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ವಿಶೇಷತೆ, ತನ್ನದೇ ಆದ ಕಥೆ ಇರುತ್ತದೆ. ಆದರೆ ಎಲ್ಲಕ್ಕಿಂತ ಕಠಿಣವಾದದ್ದು, ಅತಿ ಹೆಚ್ಚು ಪುಣ್ಯವನ್ನು ನೀಡುವ ಏಕಾದಶಿ ಎಂದು ಹೇಳಲಾಗುವುದು ನಿರ್ಜಲ ಏಕಾದಶಿ. ಇದನ್ನು ಭೀಮ ಏಕಾದಶಿ ಅಥವಾ ಪಾಂಡವ ಏಕಾದಶಿ ಎಂದೂ ಕರೆಯುತ್ತಾರೆ. ಇದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ಇದರ ಹಿಂದಿನ ಕಥೆಯನ್ನು ನಾವು ಈಗಾಗಲೇ ಭೀಮನ ಪ್ರಸ್ತಾಪದಲ್ಲಿ ಕೇಳಿದ್ದೇವಲ್ಲವೇ. ಪಾಂಡವರಲ್ಲಿ ಭೋಜನಪ್ರಿಯನಾಗಿದ್ದ ಭೀಮ, ವ್ಯಾಸ ಮಹರ್ಷಿಗಳ ಸಲಹೆಯಂತೆ ಒಂದೇ ಒಂದು ಹನಿ ನೀರನ್ನೂ ಕುಡಿಯದೆ ಈ ವ್ರತವನ್ನು ಆಚರಿಸಿ ವರ್ಷದ 24 ಏಕಾದಶಿಗಳ ಉಪವಾಸದ ಪುಣ್ಯವನ್ನು ಪಡೆದುಕೊಂಡನು. ಅದಕ್ಕಾಗಿಯೇ ಇದಕ್ಕೆ ಆ ಹೆಸರುಗಳು ಬಂದಿವೆ. ಇದು ಅತ್ಯಂತ ಕಠಿಣವಾಗಿದ್ದರೂ ಶ್ರದ್ಧೆಯಿಂದ ಆಚರಿಸಿದರೆ ಎಲ್ಲ ಏಕಾದಶಿಗಳ ಫಲವನ್ನು ಪಡೆಯಬಹುದು. ನಿರೂಪಕ. ನೋಡಿದರಲ್ಲ, ಏಕಾದಶಿ ವ್ರತ ಕೇವಲ ಆಹಾರ ತ್ಯಜಿಸುವುದಷ್ಟೇ ಅಲ್ಲ, ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಿ ದೈವಕ್ಕೆ ಹತ್ತಿರವಾಗುವುದೇ ಇದರ ಮುಖ್ಯ ಉದ್ದೇಶ. ಆಧ್ಯಾತ್ಮಿಕ ಜೀವನಕ್ಕೆ ಇದು ಒಂದು ಅದ್ಭುತ ಮಾರ್ಗ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು, ಏಕಾದಶಿ ಬಗ್ಗೆ ಸಂಪೂರ್ಣ ಅರಿವು ಮೂಡಿದೆ ಎಂದು ಆಶಿಸುತ್ತೇನೆ. ಏಕಾದಶಿ ವ್ರತವನ್ನು ಆಚರಿಸಿ ಶ್ರೀ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದು ನಿಮ್ಮ ಜೀವನವನ್ನು ಇನ್ನಷ್ಟು ಸಂತೋಷದಿಂದ, ಪ್ರಶಾಂತವಾಗಿ ಬದಲಾಯಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬ ಸದಸ್ಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿದುಕೊಳ್ಳಲು ನಿಮ್ಮ ಚಾನೆಲ್ ಹೆಸರು, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆಯ ಚಿಹ್ನೆಯನ್ನು ಒತ್ತುವುದು ಮರೆಯಬೇಡಿ. ಇದರಿಂದ ನಮ್ಮ ಹೊಸ ವಿಡಿಯೋಗಳ ಅಧಿಸೂಚನೆಗಳು ನಿಮಗೆ ತಕ್ಷಣವೇ ಸಿಗುತ್ತವೆ. ನಿಮಗೆ ಏಕಾದಶಿ ವ್ರತದ ಬಗ್ಗೆ ಇನ್ನೂ ಯಾವುದೇ ಸಂದೇಹಗಳಿದ್ದರೆ ಕಾಮೆಂಟ್ಗಳಲ್ಲಿ ಕೇಳಿ. ನಾವು ಖಂಡಿತವಾಗಿ ಉತ್ತರ ನೀಡುತ್ತೇವೆ. ಧನ್ಯವಾದಗಳು. ನಮಸ್ತೆ.